ಹೆಣ್ಮಕ್ಳಿಗೆ 24 ಕ್ಯಾರೆಟ್ ಗೋಲ್ಡ್ ಅಂದ್ರೆ ತುಂಬಾನೇ ಪ್ರೀತಿ. ಆದ್ರೆ ಈ ಗೋಲ್ಡು ಅದಕ್ಕಿಂತ ಒಂದ್ ತೂಕ ಜಾಸ್ತಿ. ಯಾಕಂದ್ರೆ ಆ 24 ಕ್ಯಾರೆಟ್‌ಗೆ ಬೆಲೆ ಕಟ್ಬೋದ್ರಿ. ಆದ್ರೆ ಈ ಗೋಲ್ಡ್‌ಗೆ ನಿಜವಾಗ್ಲೂ ಬೆಲೆ ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಕರ್ನಾಟಕದ 7 ಕೋಟಿ ಜನರು ಅಪ್ಪಿ ಒಪ್ಕೊಂಡಂತಹ ಗೋಲ್ಡ್. ಆ ಗೋಲ್ಡ್ ಈಗ ನನ್ನ ಜೊತೆ ಅಂದ್ರೆ ಗ್ಯಾರಂಟಿ ನ್ಯೂಸ್ ಚಾನೆಲ್ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ನಾನು ಯಾವ ಗೋಲ್ಡ್ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಒನ್ ಅಂಡ್ ಓನ್ಲಿ ಧರ್ಮ ಕೀರ್ತಿರಾಜ್ ಸರ್ ಬಿಗ್ ಬಾಸ್ ಮನೆಯಿಂದ 8 ವಾರಗಳು ಕಳೆದ ಮೇಲೆ ಆಚೆ ಬಂದಿದ್ದಾರೆ. ಸೊ ಏನ್ ಹೇಳ್ತಾರೆ ಬಿಗ್ ಬಾಸ್ ಮನೆಯ ಜರ್ನಿ ಬಗ್ಗೆ ಮಾತಾಡ್ಸ್ತಾ ಹೋಗ್ತೀನಿ, ಮಾತಾಡ್ತಾರೆ. ಹಾಯ್ ಸರ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಒಂದು ವಂಡರ್ಫುಲ್ ಇಂಟ್ರೊಡಕ್ಷನ್ ಕೊಟ್ರಿ. ಥ್ಯಾಂಕ್ ಯು. 24 ಕ್ಯಾರೆಟ್ ಗೋಲ್ಡ್ ಅಂತ. ಥ್ಯಾಂಕ್ ಯು ಸೋ ಮಚ್. ವೆರಿ ಸ್ವೀಟ್. ಆ್ಯಂಡ್ ಜನ ನನ್ನ ಈ ಥರ ಒಂದು ಆಕ್ಸೆಪ್ಟ್ ಮಾಡಿರೋದು ಐ ಥಿಂಕ್ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಮುಗಿಸಿದ ತಕ್ಷಣ ತಂದೆಯವರು ಮನೆಗೆ ಹೋದಾಗ ಎಲ್ಲೋ ಒಂದು ಕಡೆ ಒಂದು ಫಿನಾಲೆ ಗೆದ್ದಷ್ಟು ಖುಷಿ ನಮ್ಮ ತಂದೆಯವ್ರಿಗಾಯಿತು. ಒಂದು ಟಾಪ್ 5 ಹೋಗಿದ್ದೀನಲ್ಲ, ಗೆದ್ದಷ್ಟು ಖುಷಿ ನಮ್ಮ ತಂದೆಯವ್ರಿಗಾಯಿತು. ಅವ್ರು ಬಂದಿದ್ದು ಫಸ್ಟ್ ಹೇಳಿದ್ದು ಒಂದೇ ಒಂದು ಮಾತು ತಪ್ಕೊಂಡು. ಅವ್ರು ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬರೋದು ತುಂಬ ರೇರು, ತುಂಬ ಒಂದು ಸ್ಟ್ರಾಂಗ್ ಪರ್ಸನು. ಬಟ್ ಅವ್ರು ತಪ್ಕೊಂಡು ಒಂದೇ ಒಂದು ಮಾತು ಹೇಳಿದ್ರು. ತಪ್ಕೊಂಡು ಒಂದೇ ಒಂದು ಮಾತು ಹೇಳಿದ್ದು, ಧರ್ಮ, ಜನರ ಮನಸ್ಸನ್ನು ಗೆದ್ದಿದ್ಯಾ, ಜನ ನಿನ್ನ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರು. ಅದನ್ನು ಐ ಥಿಂಕ್ ಒಂದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಒಂದು ಸಿನಿಮಾ ಒಂದು 50 ಡೇಸು 100 ಡೇಸ್ ಓಡಿದಷ್ಟೇ ಖುಷಿ ಆಗ್ತಾಯಿದೆ. ನಿಮ್ಮ ಹತ್ರ ಮಾತಾಡ್ತಾ ಇರೋದು ಐ ಥಿಂಕ್ ಒಂದು ಸಕ್ಸಸ್ ಪ್ರೆಸ್ ಮೀಟ್ ಅಂತ ಏನು ಮಾಡ್ತೀವಿ ಸಿನಿಮಾ ಸಕ್ಸಸ್ ಆದಮೇಲೆ, ಐ ಥಿಂಕ್ ಅದೇ ಫೀಲಿಂಗ್ ಇದೆ ನನಗಿವತ್ತು. ಒಂದು ವಂಡರ್ಫುಲ್ ಜರ್ನಿ ಅಂತಲೇ ಹೇಳ್ಬೋದು ಬಿಗ್ ಬಾಸ್. ಸರ್, ಅದನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅದು ತುಂಬಾ ಇಷ್ಟ ಆಯ್ತು ನಂಗೆ ಪರ್ಸನಲಿ. ಜೊತೆಗೆ ಫಸ್ಟ್ ಇಂಟರ್ವ್ಯೂ ಅಪ್ಪಾಜಿನೇ ಮಾಡಿದ್ರು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಅದನ್ನ ಕೇಳ್ತಾ ಇರೋದು ನೋಡಿದ್ರೆ ಸ್ಟಾರ್ ಆಂಕರ್ ನಿಮ್ಮನ್ನ ಇಂಟರ್ವ್ಯೂ ಮಾಡೋ ತರ ಇತ್ತು. ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ. ಆ್ಯಕ್ಚುಲಿ ತುಂಬ ಅನ್ಪ್ಲ್ಯಾನ್ಡ್ ಆಗಿತ್ತು. ಸೊ ಮನೆಗೆ ಬಂದಿದ ತಕ್ಷಣ ತಂದೆಯವರು ನನ್ನ ಹತ್ರ ಮಾತಾಡಬೇಕು ಅಂತ, ಬಟ್ ಇದು ಇಂಟರ್ವ್ಯೂ ಮುಖಾಂತರ ನನ್ನ ಹತ್ರ ಮಾತಾಡ್ಬೇಕಂತ ಹೇಳಿದ್ರು. ಸೊ ಐ ಥಿಂಕ್ ಅವರು ನಾನು ಫಸ್ಟ್ ಇಂಟರ್ವ್ಯೂ ತೊಗೊತಾ ಇರೋದು ಬಿಗ್ ಬಾಸ್ ಮನೆಯಿಂದ ಬಂದಿದ್ದು ಒಂದು ಪ್ರೌಡ್ ಫೀಲಿಂಗ್ ಅಂತಲೇ ಅನ್ಬೋದು ನನಗೆ. ತುಂಬ ಖುಷಿ ಆಯಿತು. ಆಮೇಲೆ ಇಟ್ ವಾಸ್ ಯಾವುದೂ ಪ್ಲ್ಯಾಂಡ್ ಆಗಿಲ್ಲ, ನಾನು ಇದೇ ಥರ ಕ್ವಶನ್ಸ್ ಕೇಳಬೇಕು, ಇಲ್ಲ ನೀನು ಇದೇ ಥರ ಆನ್ಸರ್ ಮಾಡಬೇಕು ಅಂತ. ಸೊ ಅವ್ರು ಕೇಳಿದ ಒಂದೊಂದು ಕ್ವಶನ್ಗೂ ಐ ಥಿಂಕ್ ತುಂಬ ಮನಸಾರೆ ನಾನು ಆನ್ಸರ್ ಮಾಡಿದೆ. ಆಮೇಲೆ ಅವ್ರು ಒಂದೇ ಒಂದು ಮಾತಾಡಿದ್ರೆಲ್ಲ ಮುಗಿಸಾದ್ಮೇಲೆ, ಬಿಗ್ ಬಾಸ್ ನಿನಗೆ ತುಂಬ ಚೆನ್ನಾಗಿ ಎಲ್ಲ ಕಲ್ತಿದ್ಯಾ, ಬಿಗ್ ಬಾಸ್ ಮನೆ ಓಡಿ ಬಂದಾದಮೇಲೆ ನೀನು ಮಾತಾಡೋ ರೀತಿ, ನೀನು ಮಾತಾಡೋ ಶೈಲಿ, ನಿನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಐ ಥಿಂಕ್ ಅದು ಒಂದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನಗೆ. ನಮ್ಮ ತಂದೆಯವರಿಂದ ಅದು ಬರೋದು ಐ ಥಿಂಕ್ ಇಟ್ಸ್ ಅ ಬಿಗ್ ಕಾಂಪ್ಲಿಮೆಂಟ್. ಸರ್, ಹೊರಗಡೆನವ್ರು ಸಪೋರ್ಟ್ ಮಾಡೋದು ಬೇರೆ ತರ, ಬಟ್ ಮನೆಯವ್ರು ಫಸ್ಟ್ ನಾವು ಲೂಸ್ ಆಗಲಿ ವಿನ್ ಆಗಲಿ ಮನೆಯವ್ರು ಅಕ್ಸೆಪ್ಟ್ ಮಾಡಬೇಕು. ಹೊರಗಡೆನವ್ರು 1000 ಹೇಳಲಿ ಮಗ, ನೀನು ವಿನ್ನರೇ ಅಂತ ಹೇಳಿದ್ದು ಡ್ಯಾಡಿ ನಿಮ್ಗೆ ಎಷ್ಟು ಪರ್ಸ್ನಲಿ ಬೂಸ್ಟ್ ಕೊಡ್ತು, ಅಥವಾ ಅಂದರೆ ಮನೆಯಿಂದ ಹೊರಗಡೆ ಬಂದ್ಬಿಟ್ನಲ್ಲ ಅನ್ನೋಂಥ ಬೇಜಾರನ್ನ ಓವರ್ಕಮ್ ಮಾಡೋದಕ್ಕೆ ಎಷ್ಟು ಸ್ಫೂರ್ತಿ ಆಯಿತು ಅಪ್ಪಾಜಿ ಮಾತುಗಳು ಅಂತ? ಫಸ್ಟು ಐ ಥಿಂಕ್ ನಾನು ಬಿಗ್ ಬಾಸ್ ಮನೇಲಿ ಇದ್ದಾಗಲೇ ತಂದೆಯವರು ಒಂದು ಲೆಟ್ರ್ ಕಳಿಸಿರ್ತಾರೆ. ಆಮೇಲೆ ಒಂದು ವಾಯ್ಸ್ ಬಂದಿರುತ್ತೆ. ಆ ವಾಯ್ಸ್ ಕೇಳಿದ ತಕ್ಷಣ ನನ್ನ ಕಣ್ಣಲ್ಲಿ ಹಂಗೆ ನೀರು ತುಂಬ್ಕೊಂಡು, ಟಾಸ್ಕು ನಾನು ಮಾತಾಡೋಂಗೂ ಇಲ್ಲ, ಏನು ಹೇಳೋಂಗೂ ಇಲ್ಲ, ಸ್ಮೈಲ್ ಮಾಡೋಂಗೂ ಇಲ್ಲ. ಬಟ್ ಅವ್ರ ವಾಯ್ಸ್ ಕೇಳಿಸ್ತಿದ್ದಂಗೆ ಅಲ್ಲಿ ಒಂದು ಲೈನ್ ಬರುತ್ತೆ, ಜನ ನನ್ನ ತುಂಬ ಇಷ್ಟಪಡ್ತಾಯಿದ್ದಾರೆ, ಇದೇ ಥರ ಇರು. ಬಟ್ ಎಲ್ಲೋ ಒಂದು ಕಡೆ ನಿಂತನ ಅಂತ ಬಂದಾಗ, ಒಂದು ಸ್ಟ್ಯಾನ್ಸ್ ಅಂತ ಬಂದಾಗ ಕ್ಲಾರಿಟಿ ಇರಲಿ ಮಾತಾಡೋದ್ರಲ್ಲಿ ಅಂತ ಒಂದು ಹೇಳಿದರು. ಸೊ ಅದು ಮನೆಗೆ ಬಂದಮೇಲೆ ಅವ್ರು ವೆಲ್ಕಮ್ ಮಾಡಿದ ರೀತಿ, ನಾನು ಆ ಖುಷಿನ ತಂದೆಯವ್ರದ್ದು ಐ ಥಿಂಕ್ ನವಗ್ರಹ ಆದಮೇಲೆ ಐ ಥಿಂಕ್ ಆ ಖುಷಿ ನಾನು ನೋಡಿದ್ದು ಈ ಟೈಮಲ್ಲೇ. ನವಗ್ರಹ ಸಕ್ಸಸ್ ಆದಮೇಲೆ ಕಣ್ಕಣ ಸಲಿಗೆ ಅಂತ ಒಂದು ಸಿನಿಮಾ ಒಂದು ಸಾಂಗ್ ನನಗೆ ಒಂದು ಬಂದಾದಮೇಲೆ ಅದು ಪಟ್ಟಿದ್ದು ಒಂದು ಖುಷಿ. ಅವರು ಧರ್ಮ ಇಂಡಸ್ಟ್ರಿಗೆ ನಿನ್ನ ಅರೈವ್ ಆಗಿದೆಯಾ ಅಂತ ಅವಾಗ ಹೇಳಿದ್ದು ಒಂದು ಮಾತು. ಇವತ್ತು ನಾನು ಬಿಗ್ ಬಾಸಿಂದ ಬಂದಮೇಲೆ ಅವ್ರು ಹೇಳಿದ್ದು, ಒಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫಲ್ಲಿ ನೀನೇನು ಹೇಳ್ಬಿಟ್ಟು ಹೋದೆ, ಬಿಗ್ ಬಾಸ್ ನನಗೊಂದು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಲೈಫ್ ಶುರು ಆಗ್ತಿದೆ ಅಂತ. ಬಟ್ ನೀನು ಬಂದಾಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಗೆದ್ದಿದ್ಯಾ, ಇನ್ಮೇಲೆ ನಿಂಗೊಂದು ಒಳ್ಳೆ ರೀತಿ ನಿಂಗೊಂದು ಇದು ಸಿಗುತ್ತೆ, ಒಂದು ಲೈಫ್ ಸಿಗುತ್ತೆ, ಜನರು ನಿನ್ನ ಇಷ್ಟಪಟ್ಟಿದ್ದಾರೆ. ಪ್ರತಿಯೊಬ್ಬರು ನನಗೆ ಫೋನ್ ಮಾಡಿ, ನೀನು ಎಲಿಮಿನೇಷನ್ಗಿಂತ ಮುಂಚೆನೇ ನೀನು ನಾಮಿನೇಟ್ ಆಗಿದೆಯಾ ಅಂದ್ರೆ ಎಷ್ಟೊಂದು ಜನ ನನಗೆ ಫೋನ್ ಮಾಡಿಬಿಟ್ಟು, ಯಾಕೆ ಎಂಥ ಒಳ್ಳೆ ಹುಡುಗ, ಏನಕ್ಕೆ ನಾಮಿನೇಟ್ ಆಗಿದ್ದಾನೆ, ಯಾಕೆ ಅವ್ನು ಬರಬಾರ್ದು, ನೀನು ಇರಬೇಕು, ತುಂಬ ಜನರನ್ನ ಮನ್ಸನ್ನು ಗೆದ್ದಿದ್ಯಾ ಅಂತ ಒಂದು ಮಾತಾಡಿದ್ರು. ಸೊ ಅವ್ರ ಬಾಯಿಂದ ಅದು ಬಂದಿದ್ದು ಐ ಥಿಂಕ್ ದ ಬಿಗ್ಗೆಸ್ಟ್ ಸಕ್ಸಸ್ ಅಂತಲೇ ಹೇಳ್ಬೋದು ನನಗೆ. ಸರ್, ನೆಟ್ಟಿಗರು ಅಥವಾ ಆಡಿಯನ್ಸ್ ಕಮೆಂಟ್ ಸೆಕ್ಷನ್ ನೀವು ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮನ್ನ ಪುನೀತ್ ಸರ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅಂದ್ರೆ ಹಾರ್ಟ್ ಮತ್ತೆ ಸೋಲ್ ಪ್ರಕಾರ, ಪ್ಯೂರ್ ಸೋಲ್ ಅಂದ್ರೆ ಗೋಲ್ಡ್ ಅಂದ್ರೆ ಅಪ್ಪು ಸರ್ ಹಂಗೆ ಇದ್ದಿದ್ರು. ಅವ್ರ ವ್ಯಕ್ತಿತ್ವನೇ ಎಲ್ರಿಗೂ ತುಂಬಾ ಇಷ್ಟ ಆಗ್ತಾ ಇತ್ತು. ಜನರನ್ನ ಪ್ರೀತಿಸೋರು, ಯಾರಿಗೂ ಕೂಡ ರೂಢಾಗಿ ಮಾತಾಡ್ತಾ ಇರ್ಲಿಲ್ಲ. ನಾವೇನ್ ಕೊಡ್ತೀವೋ ವಾಪಸ್ ನಮಗೆ ಅದೇ ಬರುತ್ತೆ ಅಂತ ಅಪ್ಪು ಸರ್ ತುಂಬಾ ಸಲ ಹೇಳ್ತಾ ಇದ್ರು. ಅಪ್ಪು ಸರ್ಗೆ ಕಂಪ್ಯಾರಿಸನ್ ಮಾಡ್ತಾ ನಿಮ್ಮನ್ನ ಹೊಗಳ್ತಾ ಇರ್ತಕ್ಕಂಥ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ಅಂತ? ಇಲ್ಲ, ಆ್ಯಕ್ಚುಲಿ ಫಸ್ಟ್ಲಿ ಅಪ್ಪು ಸರ್ಗೆ ಕಂಪೇರ್ ಮಾಡೋದು ಆ್ಯಕ್ಚುಲಿ ಅದು ಯಾರೂ ಇಲ್ಲ. ಯಾಕಂದರೆ ಒಬ್ಬರು ಅದು ಅಪ್ಪು ಸರು. ಅವ್ರನ್ನೆಲ್ಲ ನೋಡಿ ನಾವು ಕಲ್ತಿರೋದು. ಅಪ್ಪು ಸರ್ ಅವರ ಒಂದು ಸರಳತೆನ ನೋಡಿ ನಾನು ತುಂಬ ಕಲ್ತೀನಿ ಅವರಿಂದ. ಸೊ ಅವ್ರಿಗೆ ಕಂಪೇರ್ ಮಾಡೋದು ಅದು ತುಂಬ ದೊಡ್ಡ ಮಾತು. ಅದು ಆ್ಯಕ್ಚುಲಿ ಅದು ಬೇಡವೇ ಬೇಡ. ಯಾಕಂದರೆ ಇರೋದು ಒಬ್ಬರೇ, ಅಪ್ಪು ಸರ್ ಅವ್ರು ಇದ್ದಿದ್ದು ಒಬ್ಬರೇ. ಅದನ್ನು ಕಂಪೇರ್ ಮಾಡೋಕ್ಕೆ ನನಗೂ ಇಷ್ಟಪಡಲ್ಲ. ಬಟ್ ಜನರು ನನ್ನ ಆ ರೀತಿ ನೋಡ್ತಾ ಇರೋದು ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಒಂದು ಕಡೆ ಐ ಥಿಂಕ್ ಸರಳತೆ ಮತ್ತು ಇದು ನಮ್ಮ ತಂದೆಯವ್ರನ್ನ ನೋಡಿಕೊಂಡು ಬಂದಿರೋದು ಅದೊಂದು ಹಾದಿ.
ಆಮೇಲೆ ಕಷ್ಟ ಅಂತ ಬಂದಾಗ ನಾನೆಲ್ಲೂ ಕುಗ್ಗಿರಲಿಲ್ಲ. ಎಷ್ಟೋ ವರ್ಷಗಳು ಸಿನಿಮಾಗಳಿಲ್ಲದೆ ಮನೇಲಿದ್ದೀನಿ. ಕೆಲವು ಒಂದು 2 ವರ್ಷ ಸಿನಿಮಾ ಇಲ್ಲದೇ ಮನೇಲಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ನನ್ನ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ನನ್ನ ಕೈ ಬಿಡದೆ ಬನ್ನಿ ಒಂದು ಸಿನಿಮಾ ಮಾಡೋಣ ಅಂತ ಮತ್ತೆ ನನ್ನ ಮೇಲೆತ್ತಿದ್ರು. ಸೊ ಅದಾದಾಗ ಎಲ್ಲೋ ಒಂದು ಕಡೆ ಐ ಥಿಂಕ್ ನಾನು ನ್ಯಾಚುರಲ್ ಆಗಿರೋದು, ತುಂಬ ಎಲ್ಲರ ಬಗ್ಗೆ ತುಂಬ ಕಾಳಜಿ ವಹಿಸ್ತೀನಿ. ಪ್ರತಿಯೊಬ್ಬರಿಗೂ ಏನಾದರೂ ಕೆಟ್ಟದಾಗ್ತಾ ಇದ್ರೆ ನಾನು ನೋಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ನಾನು ಸ್ಟ್ಯಾಂಡ್ಸ್ ತೊಗೊತೀನಿ. ಆ್ಯಂಡ್ ಸರಳತೆ ಅಂತ ಬಂದಿರೋದು ಐ ಥಿಂಕ್ ನನ್ನ ನೇಚರ್ ಇರೋದೇ ಆ ಥರ. ಆಮೇಲೆ ಅಪ್ಪು ಸರ್ನ ನಾನು ಏನು ಹೇಳ್ತಾ ಇದ್ದೀನಿ, ಅವ್ರನ್ನ ನೋಡ್ಕೊಂಡು ಬೆಳೆದಿರೋದು. ಎಷ್ಟೋ ಒಂದು ಫಂಕ್ಷನ್ಸು ನನ್ನ ಸಿನಿಮಾಗೆ ಒಂದು ಇದಕ್ಕೆ ಬಂದಾಗ ಒಂದು ಲಾಂಚ್ ಮಾಡೋಕ್ಕೆ ಬಂದಿದ್ದರು. ಸೊ ಆ ಟೈಮಲ್ಲಿ ಅವ್ರ ಮನೆಯಲ್ಲಿ ಒಂದು ಮಾತುಗಳು ಆಡ್ತಾರೆ ನನ್ನ ಜೊತೆ. ಸೊ ಅದೆಲ್ಲ ನೋಡಿದಾಗ ಐ ಥಿಂಕ್ ಐ ಬಿಕೇಮ್ ವೆರಿ ಬಿಗ್ ಫ್ಯಾನ್. ಅದೆಲ್ಲ ನೋಡಿದಾಗ ಅವರು ಇದು ಮಾಡ್ತಾ ಇದ್ದಿದ್ದು, ಅವ್ರು ಮಾತಾಡ್ತಿದ್ದ ರೀತಿ ಎಲ್ಲ. ಬಟ್ ಇವಾಗ ಜನ ಒಂದು ಸರಳತೆ ಅದೆಲ್ಲ ಕಂಪೇರ್ ಮಾಡೋದು ಐ ಥಿಂಕ್ ತುಂಬ ದೊಡ್ಡ ವಿಷಯ ಅದು. ಆ್ಯಂಡ್ ಕಂಪೇರ್ ಮಾಡಬಾರ್ದು. ಬಟ್ ಆದರೂ ಮಾಡಿದ್ದಾರೆ, ಹೇಳಿದ್ದಾರೆ ಅಂದರೆ ಥ್ಯಾಂಕ್ ಯು ಸೊ ಮಚ್. ಪ್ರತಿಯೊಬ್ಬರಿಗೂ ಯಾರು ಹೇಳಿದಾರೋ ಥ್ಯಾಂಕ್ ಯು ಸೊ ಮಚ್. ಸರ್, ಸಿಂಪ್ಲಿಸಿಟಿ ಹೌದು, ಬಟ್ ನೀವು ತುಂಬಾ ಸೈಲೆಂಟ್ ಆಗಿದ್ದಿದ್ದು, ಮಾತಾಡಿದ್ದೀರಾ, ಅಗ್ರೆಷನ್ ತೋರಿಸಿದ್ದೀರಾ, ಎಲ್ಲವೂ ಹೌದು. ಬಟ್ ಯಾಕೆ ಧರ್ಮ ಸರ್ 6 ವಾರಕ್ಕೆ ಹೊರಗಡೆ ಬರ್ಬೇಕಾದಂತ ಸಂದರ್ಭ ಬಂತು? 8 ವಾರಕ್ಕೆ, ಸಾರಿ. ಐ ಥಿಂಕ್ ಎಲ್ಲೋ ಒಂದು ಕಡೆ ಐ ಥಿಂಕ್ ವೋಟಿಂಗ್ ಲೈನ್ಸ್ ಅಂತ ಒಂದಿರುತ್ತೆ. ಕೆಲವೊಬ್ಬರಿಗೆ ಐ ಥಿಂಕ್ ಸಾಕು, ಮೋಸ್ಟ್ಲಿ ಇವ್ನು ಈ ಥರನೇ ಆಚೆ ಬಂದ್ರೇ ಒಳ್ಳೇದಂತ ಅನಿಸುತ್ತೋ ಏನೋ. ಇದೇ ಥರ ವ್ಯಕ್ತಿತ್ವದಲ್ಲಿ ಆಚೆ ಬಂದರೆ ಇವ್ನು ಚೇಂಜ್ ಆದ್ರೂ ಅದೊಂಥರ ಏನೋ ಒಂದು ಬೇರೆ ಇಮೇಜ್ ಬರ್ಬೋದು. ಬಟ್ ಈ ವ್ಯಕ್ತಿತ್ವಕ್ಕೆ ಆಚೆ ಬಂದ್ರೂ ಏನು ಬೇಜಾರಿಲ್ಲ ಅಂತ ಅದೊಂದು ವೋಟಿಂಗ್ ಲೈನ್ಸಲ್ಲೂ ಇರುತ್ತೆ. ಆಮೇಲೆ ಎಲ್ಲೋ ಒಂದು ಕಡೆ ಟಾಸ್ಕ್ ವಿಷಯ ಅಂತ ಬಂದಾಗ, ಎಲ್ಲ ಕ್ಯಾಪ್ಟನ್ಸಿಂದ ಬಂದಾಗ ಸ್ವಲ್ಪ ನಾನು ಎಲ್ಲೋ ಒಂದು ಕಡೆ ಒಂದು ಲಕ್ ಇರಲಿಲ್ಲ. ಎಲ್ಲೋ ಒಂದು ಕಡೆ ಒಂದು ಲಕ್ ಫ್ಯಾಕ್ಟ್ರು ನನಗೆ ಅದು ಕ್ಯಾಪ್ಟನ್ಸಿ ಇನ್ನೇನು ಆಗಬೇಕಿತ್ತು, ಲಾಸ್ಟ್ ರೌಂಡಲ್ಲಿ ಒಂದು ಇದು ಮಿಸ್ ಆಯಿತು. ಆಮೇಲೆ ಟಾಸ್ಕ್ ವಿಷಯ ಅಂತ ಬಂದಾಗ 100% ಕೊಟ್ಟಿದ್ದೀನಿ. ಬಟ್ ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ಟೀಮ್ ಬೇಕಾದ ಟೈಮಲ್ಲಿ ನಾನು ಪರ್ಫಾರ್ಮ್ ಮಾಡದೇ ಇರ್ದಿರ್ಬೋದು. ಇಲ್ಲ ಆ ಗೇಮಲ್ಲಿ ಬೇಡ, ನಾನು ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು, ಬಟ್ ನನ್ನ ಡಿಸಿಷನ್ನು ಬೇಡ, ಬೇರೆಯವ್ರು ಆಡಲಿ ಅಂತ ನಾನು ಬಿಟ್ಕೊಟ್ಟಿದ್ದು. ಅಲ್ಲೆಲ್ಲೋ ಒಂದು ಕಡೆ ನನಗೊಂದು ಮೈನಸ್ ಆಯಿತು. ಅದು ಬಿಟ್ಟರೆ ಐ ಥಿಂಕ್ ಎಲ್ಲೂ ಒಂಥರ ರಿಗ್ರೆಟ್ಸ್ ಇಲ್ಲ. ಈ 55 ಡೇಸು ನಾನು ಹೇಳ್ದಂಗೆ 50 ಡೇಸ್ 55 ಡೇಸ್ ಸಿನಿಮಾ ಒಂದು ಸಕ್ಸಸ್ ಆಗಿ ಒಂದು ಹಿಟ್ ಆದಮೇಲೆ ಹೆಂಗೆ ಬರ್ತೀನೋ ಅದೇ ಥರ ವಾಪಸ್ ಬಂದೀನಿ. ಲಕ್ ಫ್ಯಾಕ್ಟರ್ ಅನ್ನೋವಂಥ ವರ್ಡ್ನ ಬಳಸಿದ್ರಿಂದ ಕೇಳ್ತಾ ಇದ್ದೀನಿ. ಧರ್ಮ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಸೊ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಂಟೆನ್ಸ್ ಆ್ಯಕ್ಟಿಂಗಿಗೆ ಸೊ ಅವರು ಏನು ಹೇಳ್ತಾರೆ, ಒಂದು ರಾಯಭಾರಿ ನನ್ನ ಪ್ರಕಾರ. ತುಂಬ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ. ಕ್ಯಾಡ್ಬರಿನೂ ಹೌದು, ವಿಲನ್ ವೈಲೆಂಟ್ ಪಾತ್ರಗಳನ್ನು ಕೂಡ ಮಾಡಿದ್ರಿ. ಸೊ ಫಿಸಿಕಲಿ ಫಿಟ್ ಆಗಿದ್ರು ಕೂಡ ಮೆಂಟಲಿ ಪ್ರಿಪೇರ್ ಆಗದೆ ಹೋಗಿದ್ರಿಂದ ಅಲ್ಲಿ ಹೊಡೆದಾಡಕ್ಕಾಗ್ಲಿಲ್ವಾ, ಅಥವಾ ಯಾಕೆ ಸರ್, ಏನಾಯ್ತು, ಯಾವ ಪಾಯಿಂಟಲ್ಲಿ ತುಂಬ ವೀಕ್ ಅಂತ ಅನ್ಸೋಕೆ ಶುರುವಾಯಿತು ಅಂತ? ಬಿಗ್ ಬಾಸ್ ಮನೆಗೆ ಹೋಗೋದು ಐ ಥಿಂಕ್ ಹೊಡೆದಾಡೋಕ್ಕೆ ಅಂತ ಇರಲ್ಲ. ಐ ಥಿಂಕ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಇದ್ರೇ ಚಂದ. ಇವಾಗ ನನ್ನ ನೇಚರ್ ಇರೋದೊಂದು ಚಂದ, ತುಂಬ ಮಾತಾಡೋರು ಒಬ್ರು ಇದ್ರೆ ಚಂದ, ಒಂದು ಎನರ್ಜಿ ಕೊಡೋರು ಇದ್ರೆ ಚಂದ. ಸೊ ಎಲ್ಲೂ ನನಗೆ ಒಂದು ಎಲ್ಲಿ ವೀಕ್ ಅಂತ ಎಲ್ಲೂ ಅನಿಸಿಲ್ಲ. ನನಗೆ ಎಲ್ಲಿ ಬೇಕೋ ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದೀನಿ. ಒಂದು ಸ್ಟ್ಯಾಂಡ್ಸ್ ಅಂತ ನನಗೆ ಎಲ್ಲಿ ಬೇಕೋ ಅದು ತೊಗೊಂಡಿದ್ದೀನಿ. ನನಗೆ ಯಾವುದು ವೀಕು ಇಲ್ಲ, ಏನೂ ಮಾಡಲಿಲ್ಲ, ಏನೂ ಅಚೀವ್ ಮಾಡಲಿಲ್ಲ ಅಂತ ನನಗೆ ಎಲ್ಲೂ ಅನಿಸಿಲ್ಲ. ಆ್ಯಂಡ್ ನೀವು ಕೇಳಿದ ಇನ್ನೊಂದು ಸಿನಿಮಾ ವಿಷಯದಲ್ಲಿ ಒಂದು ವಿಲನಿಶ್ ಆಗಿ ಆ್ಯಕ್ಚುಲಿ ಇವಾಗ ಒಂದು ಸಿನಿಮಾ ರಿಲೀಸ್ ಆಗೈತೆ, ಟೆನೆಂಟ್ ಅಂತ ಸಿನಿಮಾ. ಅದರಲ್ಲಿ ಕಂಪ್ಲೀಟು ಒಂದು ನೆಗೆಟಿವ್ ಶೇಡ್ ಇದೆ ನಂದು. ಆಮೇಲೆ ಇಂಟೆನ್ಸ್ ಆ್ಯಕ್ಟಿಂಗ್ ಅಂತ ಬಂದಾಗ ರಾನಿ ಲಾಸ್ಟ್ ಡಿಸೆಂಬರಲ್ಲಿ ರಿಲೀಸ್ ಆಗಿದ್ದು. ರಾನಿ ಸಿನಿಮಾ ತಂದೆಯವ್ರು ನೋಡ್ಬಿಟ್ಟು ತುಂಬ ಖುಷಿಪಟ್ಟರು. ಎಷ್ಟೋ ವರ್ಷಗಳಾದಮೇಲೆ ಆ ಸಿನಿಮಾ ನನ್ನ ಸಿನಿಮಾ ನೋಡಿದ್ದು. ಸೊ ಅವ್ರು ತುಂಬ ಖುಷಿಪಟ್ಟರು ಇಂಟೆನ್ಸ್ ಆ್ಯಕ್ಟಿಂಗ್ ಅಂತ. ಆಮೇಲೆ ಮೆಂಟಲಿ ಈ ಸ್ಟ್ರಾಂಗ್ ಆಗಿರ್ತಿರ್ಲಿಲ್ಲ ಅಂದರೆ 15-16 ವರ್ಷ ಸರ್ವೈವ್ ಆಗೋದು ಭಾಳ ಕಷ್ಟ ಆಗ್ತಿತ್ತು. ಎಲ್ಲೋ ಒಂದು ಕಡೆ ಬಿಗ್ ಬಾಸಲ್ಲೂ ವೈಲೆಂಟ್ ಪಾತ್ರಗಳಿಗೂ ನಾವು ನೋಡಿದ್ರಿಂದ ಅಲ್ಲಿ ವೈಲೆನ್ಸ್ ತೋರಿಸಿದ್ರಿ. ನಿಮ್ಮನ್ನ ಹೇಳಿ ಅಂದಾಗ, ನಾಲಾಯಕ್ ಅಂದಾಗ ನಿಮ್ಮ ಅಗ್ರೆಷನ್ ನಾವು ನೋಡಿದೆ. ಬಟ್ ಅದೇ ಥರದ ಅಗ್ರೆಷನ್ ಕ್ಯಾರಿ ಆಗಿದ್ರೆ ನಾವು ಧರ್ಮ ಅವ್ರನ್ನ ಟಾಪ್ 5 ಅಲ್ಲಿ ನೋಡ್ಬೋದಿತ್ತು ಅನ್ನೋದು ಅಭಿಮಾನಿಗಳ ಪ್ರಶ್ನೆ, ನನ್ನದಲ್ಲ. ಬಟ್ ಅದಾದಮೇಲೆ ನನಗೆ ಅಗ್ರೆಸಿವ್ ಆಗಿ ಎಲ್ಲೋ ಒಂದು ಕಡೆ ಒಂದು ಚಾನ್ಸ್ ಸಿಗಲಿಲ್ಲ ಅಂತ ಕಾಣುತ್ತೆ. ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೆ, ಎಲ್ಲರ ಜೊತೆ ರಜತ್ ಅವ್ರ ಜೊತೆ ಒಂದು ಆಲ್ಮೋಸ್ಟ್ ಸ್ಪಾರ್ಕ್ ಆಗಿತ್ತು. ರಜತ್ ಎಲ್ಲೋ ಒಂದು ಕಡೆ ಸುರೇಶ್ ಅವ್ರ ಜೊತೆ ಜಗಳ ಆದಾಗ, ಕೆಲವೊಂದು ಮಾತುಗಳು ಆಡಿದಾಗ ಎಲ್ಲೋ ನಾನು ಈ ಕಡೆ ನಿಂತಿದ್ದೆ. ಬಟ್ ನಾನು ಜೋರಾಗಿ ಕೇಳಿದೆ, ರಜತ್ ಯಾರಿಗೆ ಹೇಳ್ತಾ ಇದ್ದೀರಾ ಈ ಮಾತು, ಏನಾದರೂ ಹೇಳಂಗಿದ್ರೆ ಕರೆಕ್ಟಾಗಿ ಹೇಳಿ ಅಂತ. ಇಲ್ಲ ಬ್ರೋ, ನಿಮಗೇನು ಹೇಳ್ತಿಲ್ಲ. ಅದು ಆ್ಯಕ್ಚುಲಿ ಅಲ್ಲಿಗೆ ಒಂದು ಟ್ರಿಗರ್ ಆಗಿತ್ತು. ಆಮೇಲೆ ಸುಮ್ಮನೆ ಯಾರು ನಾನು ಟ್ರಿಗರ್ ಮಾಡೋಕ್ಕೂ ಬರ್ತಿಲ್ಲ. ರಜತ್ ಅವ್ರನ್ನ ಆ್ಯಕ್ಚುಲಿ ಆಚೆ ಹೋವಾಗ ಏನು ಗುರು ಇದ್ದಿದ್ದು ಒಬ್ಬ ಒಳ್ಳೆಯವನು. ಸೊ ರಜತ್ ನನಗೆ ಹೇಳಿದ್ದು ಅದು ತುಂಬ ಎಲ್ಲರೂ ಅಳ್ತಾ ಇದ್ರು, ನನಗೂ ಇಮೋಷ್ನಲ್ ಡ್ರೈನ್. ಬಟ್ ಆ ಇದರಲ್ಲೂ ಒಂದು ಗ್ಯಾಪಲ್ಲಿ ಒಂದು ಕಾಮಿಡಿ ಟೈಮಿಂಗಲ್ಲಿ ಒಂದು ಒಳ್ಳೆ ಲೈನ್ ಹೇಳ್ತಾರೆ. ಸೊ ಅದೆಲ್ಲ ಕೇಳಿಸ್ಕೊಂಡಾಗ ಯಾರು ನನಗೆ ಅದು ಅಗ್ರೆಸಿವ್, ಐ ಥಿಂಕ್ ಅಲ್ಲೂ ಬಿಗ್ ಬಾಸ್ ಮನೆಯಲ್ಲೂ ಐ ಡೋಂಟ್ ಥಿಂಕ್ ಎಲ್ಲೋ ಒಂದು ಕಡೆ ನಾನು ಅಗ್ರೆಸಿವ್ ಆದಾಗ ಇಷ್ಟಪಡ್ತಿದ್ರು. ಬಟ್ ಸುಮ್ಮನೆ ಬೇಕು ಅಂತ ನಾನು ಅಗ್ರೆಸಿವ್ ಆಗಿ ಮಾಡಬೇಕು ಅಂತ ಯಾರು ನಾನು ಟ್ರಿಗರು ಮಾಡ್ತಿರ್ಲಿಲ್ಲ. ರಜತ್ ಹೇಳಿದ ಲೈನ್ ಹೇಳಿ, ಕಂಟಿನ್ಯೂ. ಏನು ಬ್ರೋ, ಈ ಮನೇಲಿ ಇದ್ದಿದ್ದು ನೀವು ಒಬ್ಬರೇ ಒಳ್ಳೆಯವರು, ನೀವು ಹೋಗ್ಬಿಡ್ತಾ ಇದ್ದೀರಾ, ಬಿಟ್ಟು ಹೋಗ್ಬಿಡ್ತಾ ಇದ್ದೀರಾ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಇರೋರೆಲ್ಲ ಒಳ್ಳೆಯವರೇನಪ್ಪ, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಕಾಂಪ್ಲಿಮೆಂಟ್. ಆಮೇಲೆ ಡೋರ್ ಹತ್ರ ಹೋಗ್ತಾ, ಗುರು ಬಿಡು, ಮಾರ್ಕೆಟ್
ಮಾರ್ಕೆಟ್ ಇಲ್ಲ ಅಂದ್ರೆ ಏನಂತೆ ಹೆಸರಿದೆ ಅಂತ. ಮರ್ಯಾದೆ ಇದೆ ಅಂತ ಹೇಳಿದ್ರು. ಮಾರ್ಕೆಟ್ ಇಲ್ಲ ಅಂದ್ರೆ ಏನಂತೆ, ಯಾಕಂದ್ರೆ ಅದೇನೋ ಒಂದು ಟಾಸ್ಕ್ ವಿಷಯ ಬಂದಾಗ ಪಕ್ಕದಲ್ಲಿ ಕೂತಿರ್ತೀನಿ, ಬಿಡ್ಡಿಂಗ್ ಆಗಿರುತ್ತೆ. ಭವ್ಯ ಅವರು ಸ್ವಲ್ಪ ಒಂದು 450 ಅಂತಾನೆ ಏನೋ ಒಂದು ಇದು ಮಾಡಿರ್ತಾರೆ. ಅವಾಗ ಒಂದು ಸ್ವಲ್ಪ ಹರ್ಟ್ ಆಯಿತು. ಆಮೇಲೆ ಹೇಳಿದೆ ಪಕ್ಕದಲ್ಲಿ ಹೊರಟು ರಾಜಾಗೆ, ಏನು ಬಾಸಿದು ಪಕ್ಕದಲ್ಲಿ ಮಾರ್ಕೆಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮರ್ಯಾದೆ ಇದೆ, ಬಟ್ ಇನ್ನೂ ನಡೆಯುತ್ತೆ ಅಂತ ಹೇಳಿದ್ದೆ. ಸೊ ಅದನ್ನು ಅವ್ರು ಇಟ್ಕೊಂಡು ಆ ಥರ ಹೇಳಿದ್ದು. ಸೊ ಇಟ್ ಇಸ್ ಒನ್ ಗುಡ್ ಟೈಮ್ ಎಲ್ಲರ ಜೊತೆ ನಾನು ಸ್ಪೆಂಡ್ ಮಾಡಿದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.